ಲಾ ಎಕ್ಸಲೆನ್ಸ್ ಐಎಎಸ್ ಅಕಾಡೆಮಿ ಭರವಸೆಯ ಬೆಳಕು. ಹೆಲೋ ಎವ್ರಿವನ್, ಎಲ್ಲರಿಗೂ ನಮ್ಮ ಲಾಯಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ದಿನ ಕೃಷಿಯ ಸಂಚಿಕೆಯಲ್ಲಿ ಅಗ್ರಿಕಲ್ಚರ್ ಸ್ಕೀಮ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಾವು ಕಳೆದ ಸಂಚಿಕೆಯಲ್ಲಿ ಆಲ್ರೆಡಿ 4 ಸ್ಕೀಮ್ಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ದಿನ ಮಿಕ್ಕಿರುವ 5 ಸ್ಕೀಮ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್, ಪ್ರಧಾನ ಮಂತ್ರಿ ಕಿಸಾನ್ ಮನ್ಧನ್ ಯೋಜನಾ, ಕೃಷಿ ಕಲ್ಯಾಣ್ ಅಭಿಯಾನ್, ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ಸ್, ಗ್ರೀನ್ ರೆವಲ್ಯೂಷನ್, ಕೃಷೋನ್ನತಿ ಯೋಜನಾ, ಈ 5 ಸ್ಕೀಮ್ಗಳ ಬಗ್ಗೆ ಈ ದಿನ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಈ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಸ್ಕೀಮ್ ಇದೊಂದು ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಪೋರ್ಟಲ್ ಆಗಿರುತ್ತೆ. ಇಲ್ಲಿ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಅವರ ಗೂಡ್ಸ್ ಅಥವಾ ಏನ್ ಬೆಳೆದಿರ್ತಾರೆ ಅದನ್ನ ಅಲ್ಲಿ ಮಾರಾಟವನ್ನ ಮಾಡುವಂಥದ್ದು. ಟ್ರೆಡಿಷನಲ್ ಮಾರ್ಕೆಟ್ ಅಲ್ಲಿ ಏನೇನ್ ಪ್ರಾಬ್ಲಮ್ಸ್ ಆಗ್ತಿರುತ್ತೆ ಅದನ್ನ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ಬಂದಿದಂತಹ ಸ್ಕೀಮೇ ಈ ನಮ್ ಸ್ಕೀಮ್ ಆಗಿರುತ್ತೆ. ಇದನ್ನ ಮೊದಲ ಬಾರಿಗೆ ಲಾಂಚ್ ಮಾಡಿದ್ ಯಾವಾಗ ಅಂತಂದ್ರೆ ಏಪ್ರಿಲ್ 14, 2016 ಅಲ್ಲಿ ಲಾಂಚ್ ಮಾಡಲಾಗುತ್ತೆ. ಇದು ಯಾವ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಬರುತ್ತೆ ಅಂತ ನೋಡೋದಾದ್ರೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್ ಅನ್ನುವಂತಹ ಒಂದು ಮಿನಿಸ್ಟ್ರಿ ಅಥವಾ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಈ ಸ್ಕೀಮ್ ಬರೋದನ್ನ ನೋಡಬಹುದಾಗಿದೆ. ಇದ್ರ ಮೇನ್ ಆಬ್ಜೆಕ್ಟಿವ್ ಏನಂತಂದ್ರೆ ನಾನೀಗ ಆಲ್ರೆಡಿ ಹೇಳಿದಂತೆ ಟ್ರೆಡಿಷನಲ್ ಮಾರ್ಕೆಟ್ ಅಲ್ಲಿ ಅವರು ಏನೇನು ರೈತರು ಯಾವ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು. ಎಕ್ಸಾಂಪಲ್ ಅಂತಂದ್ರೆ ಅಲ್ಲಿ ಟ್ರಾನ್ಸ್ಪರೆನ್ಸಿ ಇರಲಿಲ್ಲ, ಮತ್ತೆ ಟ್ರಾನ್ಸಾಕ್ಷನ್ ಕಾಸ್ಟ್ ಕೂಡ ಅತಿ ಹೆಚ್ಚಾದ ಟ್ರಾನ್ಸಾಕ್ಷನ್ ಕಾಸ್ಟ್ಗಳಿತ್ತು. ಅದ್ರ ಜೊತೆ ವೈಡರ್ ಮಾರ್ಕೆಟ್, ಒಂದೇ ಮಾರ್ಕೆಟ್ ಅಲ್ಲಿ ಅವರು ಟ್ರಾನ್ಸಾಕ್ಟ್ ಅನ್ನ ಮಾಡಬೇಕಿತ್ತು ಅಥವಾ ಗೂಡ್ಸ್ ಅನ್ನ ಸೇಲ್ ಮಾಡಬೇಕಿತ್ತು. ಬಟ್ ಇದನ್ನ ತಪ್ಪಿಸ್ಬೇಕು. ಅದ್ರ ಜೊತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕೂಡ ಇನ್ಅಡಿಕ್ವೇಟ್ ಆಗಿದೆ. ಇದೆಲ್ಲದನ್ನು ತಪ್ಪಿಸೋದಕ್ಕೋಸ್ಕರ ಬಂದಿದಂತಹ ಸ್ಕೀಮೇ ಈ ನಾಮ್ ಸ್ಕೀಮ್ ಆಗಿರುತ್ತೆ. ಈ ಸ್ಕೀಮ್ ಅಂಡರ್ ಅಲ್ಲಿ ರೈತರಿಗೆ ಯಾವ ರೀತಿಯ ಬೆನಿಫಿಟ್ ಸಿಗ್ತಾ ಹೋಗುತ್ತೆ ಅಂತಂದ್ರೆ ಅವ್ರಿಗೆ ಏನು ಟ್ರಾನ್ಸ್ಪರೆನ್ಸಿ ಇರಲ್ಲ ಅದೆಲ್ಲ ಟ್ರಾನ್ಸ್ಪರೆನ್ಸಿ ಹಾಗೂ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಅಕೌಂಟಬಿಲಿಟಿ ಸಿಗ್ತಾ ಹೋಗುತ್ತೆ. ರಿಯಲ್ ಟೈಮ್ ಪ್ರೈಸ್, ಡಿಮ್ಯಾಂಡ್ ಮತ್ತೆ ಸಪ್ಲೈ ಚೇಂಜ್ ಆದಂತೆ ರಿಯಲ್ ಟೈಮ್ ಪ್ರೈಸಸ್ ಕೂಡ ಅವರಿಗೆ ದೊರೆಯುತ್ತೆ. ನಂತರ ಟ್ರಾನ್ಸಾಕ್ಷನ್ ಕಾಸ್ಟ್ ಏನಿತ್ತು ಜಾಸ್ತಿ ಆಗಿದ್ದಂತಹದನ್ನ ರೆಡ್ಯೂಸ್ ಮಾಡಲಾಗುತ್ತೆ. ಮತ್ತೆ ಬೇರೆ ಮಾರ್ಕೆಟ್ಗೂ ಕೂಡ ಅವರಿಗೆ ಅಕ್ಸೆಸಿಬಿಲಿಟಿ ದೊರೀತಾ ಹೋಗುತ್ತೆ. ಮುಂಚೆ ಇದ್ದಂತಹ ಒಂದೇ ಒಂದು ಮಾರ್ಕೆಟ್ ಅಲ್ಲಿ ಅವ್ರಿಗೆ ಅಕ್ಸೆಸ್ ಇತ್ತು, ಇವಾಗ ವೈಡರ್ ಮಾರ್ಕೆಟ್ ಅಲ್ಲಿ ಅಕ್ಸೆಸಿಬಿಲಿಟಿ ಸಿಗ್ತಾ ಹೋಗುತ್ತೆ. ನಾವು ಇದಕ್ಕೆ ಎಕ್ಸಾಂಪಲ್ ಅಂತ ನೋಡೋದಾದ್ರೆ ಮಾರ್ಚ್ 8, 2023 ನಲ್ಲಿ ನೋಡಿದಂತೆ ಮಾರ್ಚ್ 8, 2023 ನಲ್ಲಿ ಮಾರ್ಕೆಟ್ ಅಲ್ಲಿ ಯಾವ ರೀತಿಯಾದಂತಹ ಟ್ರಾನ್ಸಾಕ್ಷನ್ ಆಗಿತ್ತು ಅಂತ ನೋಡೋದಾದ್ರೆ ಒಟ್ಟು 1260 ಮಂಡಿಗಳು ಈ ನಮ್ ಪ್ಲಾಟ್ಫಾರ್ಮ್ ಅಲ್ಲಿ ರಿಜಿಸ್ಟರ್ ಆಗಿರುವಂತಹದ್ದನ್ನು ನೋಡ್ಬೋದು. ಅಲ್ಲಿ ಎಲ್ಲಾ ರೀತಿಯ ರೈತರು ಕೂಡ ತಮ್ಮ ಬೆಳೆದಿರುವಂತಹ ಬೆಳೆಗಳನ್ನ ಮಾರಾಟ ಮಾಡಿರೋದನ್ನ ಕೂಡ ನೋಡ್ಬೋದಾಗಿದೆ. ಒಟ್ಟು 22 ರಾಜ್ಯ ಹಾಗೂ 3 ಯೂನಿಯನ್ ಟೆರಿಟರೀಸ್ಗಳಲ್ಲಿ ಈ ಇನಾಮ್ ಸ್ಕೀಮ್ ಅಪ್ಲೈ ಆಗಿರೋದನ್ನ ನೋಡ್ಬೋದು. 120 ಮಿಲಿಯನ್ ಮೆಟ್ರಿಕ್ ಆಫ್ ಅಗ್ರಿಕಲ್ಚರ್ ಕಮೋಡಿಟೀಸ್ ವರ್ತ್ ಆಫ್ 1.2 ಟ್ರಿಲಿಯನ್ ಅಷ್ಟು ಟ್ರಾನ್ಸಾಕ್ಷನ್ ಆಗಿರೋದನ್ನ ನಾವು ಈ ಸ್ಕೀಮ್ ಅಂಡರ್ ಅಲ್ಲಿ ನೋಡ್ಬೋದಾಗಿದೆ. ಇಲ್ಲಿ ವಾರಂಗಲ್ ತೆಲಂಗಾಣದಲ್ಲಿರುವಂತಹ ಇನಾಮಮಲ್ ಅನ್ನುವಂತಹ ಒಂದು ಏನ್ ಮಾರ್ಕೆಟ್ ಇದೆ, ಇದು ವರ್ಲ್ಡ್ ಅಲ್ಲೇ ಅತಿ ಹೆಚ್ಚು ದೊಡ್ಡದಂತಹ ಟರ್ಮರಿಕ್ ಮಾರ್ಕೆಟ್ ಆಗಿದೆ ಅನ್ನುವಂತಹ ಒಂದು ವರದಿಯನ್ನ ಕೂಡ ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್, ಪ್ರಧಾನ ಮಂತ್ರಿ ಕಿಸಾನ್ ಮನ್ಧನ್ ಯೋಜನಾ. ಇದೊಂದು ವಾಲಂಟರಿ ಪೆನ್ಷನ್ ಸ್ಕೀಮ್ ಅಂತಾನೆ ಹೇಳ್ಬೋದು. ಇದು ಪೆನ್ಷನ್ ಸ್ಕೀಮ್ ಯಾವ ತರ ಪೆನ್ಷನ್ ಸ್ಕೀಮ್ ಅಂತ ಅಂದ್ರೆ ಈಗ 18 ವರ್ಷದಿಂದ 40 ವರ್ಷದವರು ರೈತರು, ಸ್ಮಾಲ್ ಮತ್ತೆ ಮಾರ್ಜಿನಲ್ ಫಾರ್ಮರ್ಸ್ ಯಾರ್ಯಾರು ಇರ್ತಾರೆ ಅಂತಹ ರೈತರು ಪ್ರತಿ ತಿಂಗಳು ಹಣವನ್ನ ಕಂತನ್ನ ಕಟ್ತಾ ಹೋಗ್ಬೇಕಾಗತ್ತೆ. ಅವರು 60 ವರ್ಷ ಆದ ನಂತರ ಗೌರ್ಮೆಂಟ್ ಅವರಿಗೆ 3,000 ರೂಪಾಯಿಗಳನ್ನ ಪ್ರತಿ ತಿಂಗಳು ಪೆನ್ಷನ್ ಅಂತ ಕೊಡ್ತಾ ಹೋಗುತ್ತೆ. ಇದರಲ್ಲಿ ಯಾರ್ಯಾರು ಅಪ್ಲೈ ಆಗ್ತಾ ಹೋಗ್ತಾರೆ ಅಂತ ಅಂದ್ರೆ ಈ ಸ್ಕೀಮ್ ಅಂಡರ್ ಅಲ್ಲಿ ಬರುವಂತಹ 18 ರಿಂದ 40 ವರ್ಷದ ರೈತರು ಏನಿದ್ದಾರೆ, ಸ್ಮಾಲ್ ಮತ್ತೆ ಮಾರ್ಜಿನಲ್ ಫಾರ್ಮರ್ಸ್, ಆ ಎಲ್ಲ ರೈತರು ಕೂಡ ಅಪ್ಲೈ ಆಗ್ತಾ ಹೋಗ್ತಾರೆ. ಒಟ್ಟು ಅವ್ರು ಏನ್ ಮಾಡ್ಬೇಕಂತಂದ್ರೆ ಎವ್ರಿ ಮಂತ್ 55 to 200 rupees ಅಷ್ಟು ಅಮೌಂಟ್ ಅನ್ನ ಏನು LIC ಅಥವಾ ಬೇರೆ ಲೈಫ್ ಇನ್ಶೂರೆನ್ಸ್ ಏನ್ ಕಂಪ್ನೀಸ್ ಇರುತ್ತೆ ಇದರ ಕಂಪ್ನೀಸ್ ಅಂಡರ್ ಅಲ್ಲಿ ಇವರು ಅಮೌಂಟ್ ಅನ್ನ ಕಟ್ತಾ ಹೋಗ್ಬೇಕಾಗುತ್ತೆ. ಇದಕ್ಕೆ ಗೌರ್ಮೆಂಟ್ 55 rupees to 1000 rupees ಅನ್ನ ಕಾಂಟ್ರಿಬ್ಯೂಟ್ ಮಾಡುತ್ತೆ ಎವ್ರಿ ಮಂತ್. ಇದು ಒಟ್ಟು 20 ವರ್ಷ ಆಗಬೇಕು, 20 ವರ್ಷಗಳ ಕಾಲ ಅವ್ರು ಕಟ್ಟಬೇಕು. ಅಥವಾ 60 ವರ್ಷ ದಾಟಿದ ಮೇಲೆ ಅವರಿಗೆ ಒಟ್ಟು 3,000ಗಳ ಅಮೌಂಟ್ ಅನ್ನ ಪ್ರತಿ ಮಂತ್ ಪೆನ್ಷನ್ ಆಗಿ ಗೌರ್ಮೆಂಟ್ ಕೊಡ್ತಾ ಹೋಗುತ್ತೆ. ಇದರಿಂದ ರೈತರು ಯಾರ್ಯಾರು ಇರ್ತಾರೆ ಕಟ್ಟಿರ್ತಾರೆ ಅವ್ರಿಗೆ ಮುಂದೆ
ಏನು ಕೃಷಿಯನ್ನ ಬೆಳೆಯೋದಿಕ್ಕಾಗಲ್ಲ, ತುಂಬಾ ವಯಸ್ಸಾದಂತಹ ಕಾಲದಲ್ಲಿ ತುಂಬಾ ಉಪಯೋಗ ಆಗ್ತಾ ಹೋಗುತ್ತೆ. ನಂತರ ನೆಕ್ಸ್ಟ್ ಸ್ಕೀಮ್ ನೋಡೋಣ, ಪ್ರಧಾನ ಮಂತ್ರಿ ಕಿಸಾನ್ ಮನ್ಧನ್ ಯೋಜನಾ. ನಾವು ನೆಕ್ಸ್ಟ್ ಸ್ಕೀಮ್ ನೋಡೋಣ, ಕೃಷಿ ಕಲ್ಯಾಣ ಅಭಿಯಾನ್. ಈ ಕೃಷಿ ಕಲ್ಯಾಣ ಅಭಿಯಾನ್ ಯಾವ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಬರುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್ ಅನ್ನುವಂತಹ ಒಂದು ಮಿನಿಸ್ಟ್ರಿ ಅಂಡರ್ ಅಲ್ಲಿ ಬರೋದನ್ನ ನೋಡಬಹುದು. ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ಇದರ ಆಬ್ಜೆಕ್ಟಿವ್ ಏನು ಅಂತಂದ್ರೆ ಈ ನಮ್ಮ ಫಾರ್ಮರ್ಸ್ ಏನಿರ್ತಾರೆ ಇವರ ಇನ್ಕಮ್ ಅಸಿಸ್ಟೆನ್ಸ್ ಅನ್ನ ಜಾಸ್ತಿ ಮಾಡಬೇಕು, ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಕೊಡಬೇಕು. ಮತ್ತೆ ರೈತರಿಗೆ ಎಷ್ಟೋ ಒಂದು ವಿಷಯಗಳ ಬಗ್ಗೆ ಅರಿವು ಇರೋದಿಲ್ಲ, ಆ ಕೃಷಿ ಅರಿವನ್ನ ಮೂಡಿಸೋದು ಈ ಸ್ಕೀಮ್ ನ ಮುಖ್ಯ ಉದ್ದೇಶ ಆಗಿರುತ್ತೆ. ಇದರಲ್ಲಿ ಬರುವಂತಹ ಫೀಚರ್ಸ್ ಏನೇನು ಮಾಡ್ತಾರೆ ಅಂತಂದ್ರೆ ಈ ಸ್ಕೀಮಲ್ಲಿ ಕವರ್ ಆಗುವಂತಹ ರೈತರು ಯಾರ್ಯಾರು ಇರ್ತಾರೆ ಅವರಿಗೆ ಸಾಯಿಲ್ ಹೆಲ್ತ್ ಕಾರ್ಡ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು, ಅವರ ಲೈಫ್ ಸ್ಟಾಕ್ಸ್ ಅಂದ್ರೆ ಆಕಳುಗಳಿರ್ಬೋದು, ದನ ಕರುಗಳು, ಎಮ್ಮೆ, ಹಸು ಇವೆಲ್ಲ ಏನಿರುತ್ತೆ ಇದಕ್ಕೆ ವ್ಯಾಕ್ಸಿನೇಷನ್ ಪ್ರೊವೈಡ್ ಮಾಡೋದು. ನಂತರ ಮಿನಿ ಕಿಟ್ಸ್, ಪಲ್ಸಸ್ ಹಾಗೂ ಆಯಿಲ್ ಸೀಡ್ಸ್ ಧಾನ್ಯಗಳು ಈ ಎಲ್ಲದನ್ನು ಕೂಡ ಮಿನಿ ಕಿಟ್ಸ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡೋದಿರ್ಬೋದು. ಮತ್ತೆ ಕಸ್ಟಮರ್ ಹೈರಿಂಗ್ ಕೇರ್ ಸೆಂಟರ್ಸ್ ಅನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡೋದು, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಪರ್ಮಾಕಲ್ಚರ್, ನ್ಯಾಚುರಲ್ ಫಾರ್ಮಿಂಗ್ ಗಳನ್ನ ಪ್ರಮೋಷನ್ ಮಾಡೋದು, ಫಾರ್ಮರ್ಸ್ಗೆ ಟ್ರೈನಿಂಗ್ ಅನ್ನ ಕೊಡೋದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಇಲ್ಲಿ ತನಕ ನಾವು ನೋಡೋದಾದ್ರೆ 11 ಲಕ್ಷ ಫಾರ್ಮರ್ಸ್ಗೆ ಇಲ್ಲಿಯ ತನಕ ಟ್ರೈನಿಂಗ್ ಅನ್ನ ಕೊಡಲಾಗಿದೆ. ಮತ್ತೆ 15 ಹೆಕ್ಟೇರ್ ಅಷ್ಟು ಲ್ಯಾಂಡ್ ಅಲ್ಲಿ ಸಾಯಿಲ್ ಹೆಲ್ತ್ ಕಾರ್ಡ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ ಅನ್ನುವಂತಹ ಒಂದು ರಿಪೋರ್ಟ್ ಕೂಡ ಬಿಡಲಾಗಿದೆ. ನೆಕ್ಸ್ಟ್ ಒಂದು ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ಸ್. ಇದು ಒಂದು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಕೋಆಪರೇಷನ್ ಅಂಡ್ ಫಾರ್ಮರ್ ವೆಲ್ಫೇರ್ ಅನ್ನುವಂತಹ ಒಂದು ಮಿನಿಸ್ಟ್ರಿ ಅಂಡರ್ ಅಲ್ಲಿ ಅಥವಾ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಬರುವಂತಹ ಸ್ಕೀಮ್ ಆಗಿದೆ. ಇದರ ಉದ್ದೇಶ ಏನು ಅಂತಂದ್ರೆ ನಮ್ಮ ರೈತರು ಏನ್ ಮಾಡ್ತಾರೆ, ಪೂರ್ವಜರು ಏನ್ ಬೆಳ್ಕೊಂಡ್ ಬಂದಿರ್ತಾರೆ ಅದೇ ಕ್ರಾಪ್ ಅನ್ನ ಮತ್ತೆ ಬೆಳೀತಾ ಹೋಗ್ತಾರೆ. ಅಲ್ಲಿ ಯಾವ ರೀತಿಯ ಸಾಯಿಲ್ ಇದೆ ಅಥವಾ ಸಾಯಿಲ್ ಅಮೆಂಡ್ಮೆಂಟ್ಸ್ ಮಾಡ್ಬೇಕಾ, ಅಲ್ಲಿ ಕೊರತೆಗಳು ಏನಿದೆ ಅನ್ನೋದು ಕೂಡ ಗೊತ್ತಿರಲ್ಲ ಅವ್ರಿಗೆ. ಸುಮ್ಮನೆ ಒಂದೇನೋ ಕುರುಡ್ ಮೆಥಡ್ ಅಲ್ಲಿ ಫಾರ್ಮಿಂಗ್ ಮಾಡ್ಕೊಂಡು ಹೋಗಿರ್ತಾರೆ. ಅಂತಹ ಜನರಿಗೆ ಅವೇರ್ನೆಸ್ ಮೂಡಿಸ್ಬೇಕು. ಅಲ್ಲಿ ಇರುವಂತಹ ಮೈಕ್ರೋ ಮತ್ತೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಎಷ್ಟು ಕಮ್ಮಿ ಇದೆ, ಎಷ್ಟು ಜಾಸ್ತಿ ಇದೆ, ನಾವು ಅತಿ ಹೆಚ್ಚು ಫರ್ಟಿಲೈಸರ್ಸ್ ಹಾಕ್ತಿದೀವಾ ಅಥವಾ ಕಮ್ಮಿ ಕೊಡ್ತಿದೀವಾ, ಇದೆಲ್ಲದ್ರ ಬಗ್ಗೆ ಅರಿವು ಮೂಡಿಸ್ಬೇಕಾಗತ್ತೆ. ಇದನ್ನ ಯಾವ ರೀತಿ ತಿಳ್ಕೊಬೇಕು ಅಂತಂದ್ರೆ ಸಾಯಿಲ್ ಹೆಲ್ತ್ ಬಗ್ಗೆ ನೋಡ್ಬೇಕಾಗತ್ತೆ. ಸಾಯಿಲ್ ಅನ್ನ ಚೆಕಪ್ ಮಾಡಿಸ್ಬೇಕು. ಇದು ಯಾವ ತರ ಮಾಡ್ತಾರೆ ಅಂದ್ರೆ ಸಾಯಿಲ್ ಅನ್ನ ಲ್ಯಾಬೊರೇಟರಿಗೆ ತಗೊಂಡೋಗಿ ಅಲ್ಲಿರುವಂತಹ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಎಷ್ಟು ಇದೆ ಅನ್ನೋದ್ರ ಬಗ್ಗೆ ನೋಡಲಾಗತ್ತೆ. ಅದಕ್ಕೋಸ್ಕರ ಬಂದಿರೋಂಥದ್ದು ಈ ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ ಅನ್ನುವಂಥದ್ದು. ಈಗ ರೈತರಿಗೆ ಮಾಡಿಸಿ ಅಂತಂದ್ರೆ ತುಂಬಾ ಕಾಸ್ಟ್ಲಿ ಅಮೌಂಟ್ ಅನ್ನ ಪೇ ಮಾಡಿಬಿಟ್ಟು ಅಲ್ಲಿ ಲ್ಯಾಬೊರೇಟರಿಗೆ ಹೋಗಿ ಸಾಯಿಲ್ ಹೆಲ್ತ್ ಅನ್ನ ಚೆಕಪ್ ಮಾಡಿಸುವಷ್ಟು ರೈತರ ಹತ್ರ ಅಮೌಂಟ್ ಇರಲ್ಲ. ಅದಕ್ಕೋಸ್ಕರ ಈ ಸ್ಕೀಮ್ ಅಂಡರ್ ಅಲ್ಲಿ ಮಾಡಿಸೋದ್ರಿಂದ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಬಂದಿರುವಂತಹ ಸ್ಕೀಮ್ ಆಗಿದೆ ಇದು. ಇದರಲ್ಲಿ ಏನ್ ಮಾಡಲಾಗುತ್ತೆ ಅಂತಂದ್ರೆ ಸಾಯಿಲ್ ಅನ್ನ ಲ್ಯಾಬೊರೇಟರಿಗೆ ತಗೊಂಡೋಗಿ ಚೆಕಪ್ ಮಾಡಿ ಅದರಲ್ಲಿ ಯಾವ ಯಾವ ನ್ಯೂಟ್ರಿಯೆಂಟ್ಸ್ ಇದೆ ಅನ್ನುವಂತಹ ಒಂದು ವರದಿಯನ್ನ ಕೊಡಲಾಗುತ್ತೆ. ಇದರಲ್ಲಿ ಒಟ್ಟು 12 ನ್ಯೂಟ್ರಿಯೆಂಟ್ಸ್ ಇರೋದ್ರ ಬಗ್ಗೆ ಚೆಕ್ ಮಾಡಲಾಗುತ್ತೆ. ಮೊದಲಿಗೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಸಲ್ಫರ್, ಜಿಂಕ್, ಐರನ್ ಹಾಗೂ ಕಾಪರ್, ಮ್ಯಾಂಗನೀಸ್, ಬೋರಾನ್, pH, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಹಾಗೂ ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟಿದೆ ಅನ್ನುವಂತಹ ಒಂದು ಲಿಸ್ಟ್ ಅನ್ನ ಕೊಡ್ತಾ ಹೋಗ್ತಾರೆ. ಇದ್ರ ಮೇಲೆ ರೈತರು ಏನ್ ಮಾಡ್ಬೇಕು ಅಂತಂದ್ರೆ ಅವರ ಫಾರ್ಮ್ ಅಲ್ಲಿ ಇರುವಂತಹ ಸಾಯಿಲ್ ಅಲ್ಲಿ ಯಾವ ನ್ಯೂಟ್ರಿಯೆಂಟ್ ಕಮ್ಮಿ ಇದೆ ಹಾಗೂ ಯಾವ ನ್ಯೂಟ್ರಿಯೆಂಟ್ ಹೆಚ್ಚಾಗಿದೆ ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ಬೇಕಿರುವಂತಹ ಅಮೆಂಡ್ಮೆಂಟ್ಸ್ ಅಂದ್ರೆ ಫರ್ಟಿಲೈಸರ್ಸ್ ಇರ್ಬೋದು, ಬೇರೆ ಬೇರೆ ಇದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನ ಹಾಕೋದಿರ್ಬೋದು, ಇದೆಲ್ಲದನ್ನು ಕೂಡ ಅವ್ರು ಮಾಡ್ಬೇಕಾಗತ್ತೆ. ಇದರಲ್ಲಿ ಈ ಇನ್ಫಾರ್ಮೇಶನ್ ಹೆಲ್ತ್ ಸಾಯಿಲ್ ಕಾರ್ಡ್ ಅಲ್ಲಿ ಏನೇನಿರುತ್ತೆ ಅಂದ್ರೆ ನ್ಯೂಟ್ರಿಯೆಂಟ್ ಸ್ಟೇಟಸ್ ಆಫ್ ದ ಸಾಯಿಲ್ ಅನ್ನ ಮೆನ್ಷನ್ ಮಾಡಿರ್ತಾರೆ, ರೆಕಮೆಂಡೇಶನ್ಸ್ ಅನ್ನ ಮೆನ್ಷನ್ ಮಾಡಿರ್ತಾರೆ, ಮತ್ತೆ ಟೈಪ್ ಮತ್ತೆ ಕ್ವಾಲಿಟಿ ಆಫ್ ಫರ್ಟಿಲೈಸರ್ಸ್ ಅನ್ನ ಯಾವುದನ್ನ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡಲಾಗುತ್ತೆ. ನೆಕ್ಸ್ಟ್ ಸ್ಕೀಮ್ ಬಂದು ಗ್ರೀನ್ ರೆವಲ್ಯೂಷನ್ ಕೃಷೋನ್ನತಿ ಯೋಜನಾ. ಈ ಒಂದು ಸ್ಕೀಮ್ 2005ರಲ್ಲಿ ಮೊದಲ ಬಾರಿಗೆ ಬಂದಿರುವಂತದ್ದು. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ ಫಾರ್ಮಿಂಗ್ ಅಲ್ಲಿ ಮಾಡುವಂತಹ ಕೆಲವೊಂದು ಪದ್ಧತಿಗಳೇನಿದೆ ಇದೆಲ್ಲವೂ ಕೂಡ ಸೈಂಟಿಫಿಕಲ್ ಅಪ್ರೋಚ್ ಆಗಿ ಮಾಡಬೇಕು, ಫಾರ್ಮ್ ಮೆಕನೈಸ್ಡ್ ಆಗಬೇಕು, ರೈತರಿಗೆ ತೊಂದರೆ ಆಗದೇ ಇರುವ ರೀತಿಯಲ್ಲಿ ನಾವು ಒಂದು ಎನ್ವೈರನ್ಮೆಂಟಿಗೆ ಪೊಲ್ಯೂಷನ್ ಆಗದೆಲ್ಲ ಇರ್ಬೋದು ಅಥವಾ ಬೇರೆ ಬೇರೆ ಸುಸ್ಥಿರ ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ ನಮಗೆ ಒಂದು ಸೈಂಟಿಫಿಕ್ ಅಪ್ರೋಚ್ ಬೇಕಿರುತ್ತೆ. ಅದಕ್ಕೋಸ್ಕರ ಈ ಸ್ಕೀಮ್ ಬಂದಿರುವಂತಹದ್ದು. ಇದು ಒಂದು ಅಂಬ್ರೆಲಾ ಸ್ಕೀಮ್ ಆಗಿದೆ. ಇದರ ಅಂಡರ್ ಅಲ್ಲಿ ಒಟ್ಟು 11 ಸಬ್ ಸ್ಕೀಮ್ಸ್ಗಳು ಬರೋದನ್ನ ನೋಡಬಹುದಾಗಿದೆ. ಅದರಲ್ಲಿ ಮೊದಲಿಗೆ ಮಿಷನ್ ಫಾರ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ಹಾರ್ಟಿಕಲ್ಚರ್. ಹಾಲಿಸ್ಟಿಕ್ ಹಾರ್ಟಿಕಲ್ಚರ್ ಡೆವಲಪ್ಮೆಂಟ್ ಅಂದ್ರೆ ಈಗ ತೋಟಗಾರಿಕಾ ಬೆಳೆಗಳೇನಿದೆ ಇದೆಲ್ಲವೂ ಕೂಡ ಫುಡ್ ಸೆಕ್ಯೂರಿಟಿ ಹಾಗೂ ನಮಗೆ ಬೇಕಿರುವಂತಹ ನ್ಯೂಟ್ರಿಯೆಂಟ್ ಸೆಕ್ಯೂರಿಟಿಯನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಈ ಒಂದು ಸ್ಕೀಮ್ ಬಂದಿರೋದನ್ನ ನೋಡ್ಬೋದು. ನಂತರ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್. ಈ ಸ್ಕೀಮು ಅಷ್ಟೇ ರೈಸ್ ಆಗಿರ್ಬೋದು, ವೀಟ್, ಕಮರ್ಷಿಯಲ್ ಕ್ರಾಪ್ ಪ್ರೊಡಕ್ಷನ್ ಅನ್ನ ಹೆಚ್ಚು ಮಾಡಬೇಕು, ನಾವು ಫುಡ್ ಸೆಕ್ಯೂರಿಟಿಯನ್ನ
ನೋಡ್ಕೋಬೇಕು, ನಮ್ಮ ಭಾರತದಲ್ಲಿರುವಂತಹ ಜನರು ಹಂಗರಿಂದ ಸಾಯಬಾರ್ದು ಅನ್ನುವ ಉದ್ದೇಶದಿಂದ ಬಂದಿರುವಂತಹ ಸ್ಕೀಮ್ ಇದಾಗಿದೆ. ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್, ಇದು ಅಷ್ಟೇ ಆರ್ಗ್ಯಾನಿಕ್ ಫಾರ್ಮಿಂಗ್ ಇರ್ಬೋದು, ಪರ್ಮಾಕಲ್ಚರ್, ನ್ಯಾಚುರಲ್ ಫಾರ್ಮಿಂಗ್ ಇರ್ಬೋದು, ಇದೆಲ್ಲದನ್ನು ಕೂಡ ಪ್ರಮೋಟ್ ಮಾಡುವಂತಹ ಒಂದು ಉದ್ದೇಶ ಇದೆ ಈ ಸ್ಕೀಮ್ದಾಗಿದೆ. ಸಬ್ಮಿಷನ್ ಆನ್ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್, ನಮ್ಮ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಪದ್ಧತಿಯನ್ನ ಉಪಯೋಗಿಸ್ತಾ ಇರ್ತಾರೆ, ಅದು ಬೇರೆ ಜನರಿಗೆ ಗೊತ್ತಿರೋಲ್ಲ. ಇದನ್ನೆಲ್ಲದನ್ನು ಕೂಡ ಡಿಸೆಮಿನೇಟ್ ಮಾಡೋದು, ಒಬ್ಬ ರೈತರಿಂದ ಇನ್ನೊಬ್ಬ ರೈತರಿಗೆ ಒಂದು ಪದ್ಧತಿಯನ್ನ ಟ್ರಾನ್ಸ್ಫರ್ ಮಾಡೋದಿರ್ಬೋದು, ಅಥವಾ ಟ್ರಾನ್ಸಾಕ್ಷನ್ಸ್, ಈಗ ನಾವು ಮಾಡುವಂತಹ ಒಂದು ಏನ್ ಎಕ್ವಿಪ್ಮೆಂಟ್ನ ತಗೊಳ್ತಿರ್ತೀವಿ, ಆ ಎಕ್ವಿಪ್ಮೆಂಟ್ನ ಯಾವ ಥರ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ, ಅದ್ರ ಬಗ್ಗೆ ಎಲ್ಲ ಅರಿವು ಮೂಡಿಸೋದು ಈ ಎಕ್ಸ್ಟೆನ್ಷನ್ನ ಒಂದು ಕರ್ತವ್ಯ ಆಗಿರುತ್ತೆ, ಈ ಸ್ಕೀಮ್ನ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ ಸಬ್ಮಿಷನ್ ಆನ್ ಅಗ್ರಿಕಲ್ಚರ್ ಮೆಕನೈಸೇಷನ್, ನಾನೀಗ ಆಲ್ರೆಡಿ ಹೇಳ್ದಂತೆ ಮೆಕನೈಸೇಷನ್ ಅಂದರೆ ಸೈಂಟಿಫಿಕಲಿ ನಮ್ಮ ರೈತರಿಗೆ ಬೇಕಿರುವಂತಹ ಫಾರ್ಮಿಂಗಿಗೆ ಬೇಕಿರುವಂತಹ ನ್ಯೂಲಿ ಎಕ್ವಿಪ್ಮೆಂಟ್ಸನ್ನು ಈ ಸ್ಕೀಮ್ ಮೂಲಕ ಕೊಡಲಾಗುತ್ತೆ.